ಒಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ, ಮತ್ತೊಂದು ಕಡೆ ಅವರ ಫ್ಯಾನ್ಸ್ ಏನಿದ್ದಾರೆ ಅವರು ನಾಳೆ ಕರಿಯ ಸಿನಿಮಾ ರಿಲೀಸ್ ಆಗ್ತಿರೋ ಹಿನ್ನೆಲೆಯಲ್ಲಿ ಒಂದು ಹಬ್ಬಕ್ಕೆ ಸಿದ್ಧ ಆಗಿರುವಂಥದ್ದು. ಅಂದರೆ ಫ್ಯಾನ್ಸ್ ದರ್ಶನ್ ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಇಲ್ಲಿ ಪ್ರಸನ್ನ ಥಿಯೇಟರ್ಗೆ ಬಂದು ನಾಳೆ ಇಲ್ಲಿ ಫೆಸ್ಟಿವಲ್ ಮಾಡಬೇಕು ಕರಿಯ ರಿಲೀಸ್ ದಿನ ಅಂತ ಹೇಳ್ಬಿಟ್ಟು ಎಲ್ಲರೂ ಈಗ ಆಲ್ರೆಡಿ ಸಿದ್ಧ ಮಾಡಿದ್ದಾರೆ. ಪ್ರಸನ್ನ ಥಿಯೇಟರ್ ಮುಂದೆ 50 ಅಡಿ ಕಟೌಟ್ ಕೂಡ ಹಾಕಿರುವಂಥದ್ದು. ಸೊ ಹೇಗಿದೆ ಕ್ರೇಜ್, ಕರಿಯನ ಕ್ರೇಜ್ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಸನ್ನ ಥಿಯೇಟರ್ ಮ್ಯಾನೇಜರ್ ಲೋಕೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಕರಿಯ ಸಿನಿಮಾ ರಿಲೀಸ್ ಆಗ್ತಿರೋವಂಥದ್ದು, ಮೊನ್ನೆ ಅಷ್ಟೇ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿತ್ತು, ರಿಲೀಸು. ಸೊ ಈಗ ಕರಿಯ ಹೇಗಿದೆ ಸರ್ ಕ್ರೇಜ್? ನಮ್ಮ ದರ್ಶನ್ ಅವ್ರದ್ದು ಯಾವುದೇ ಪಿಕ್ಚರ್ ಆಗಲಿ ನಮ್ಮ ಥಿಯೇಟ್ರಿಗಂತೂ ತುಂಬ ಕಲೆಕ್ಷನ್ ಬರ್ತಾ ಇದೆ. ಆನ್ಲೈನ್ ಬಿಡ್ತಿದ್ದಂಗೆ ಹೌಸ್ಫುಲ್ ಆಗ್ತಾ ಇದೆ. ಮೊನ್ನೆ ಶಾಸ್ತ್ರಿನೂ ಅಷ್ಟೇ, ಶಾಸ್ತ್ರಿ ತುಂಬ ಚೆನ್ನಾಗಿ ಬಂತು. ಈಗ ಅದು ಏನಪ್ಪ ಅಂತಂದರೆ ಅದ್ರ ಪೊಲೀಸ್ ಪ್ರೊಡಕ್ಷನಲ್ಲೇ ನಾವು ಅದನ್ನೇ ಇದು ಮಾಡಿದ್ವಿ. ಇದು ಕರಿಯ ಮೊದಲೇ ರೌಡಿಸಮ್ ಫಿಲಮು ಕೇಳಬೇಕಾ, ಇದೂ ಅಷ್ಟೇ ಪೊಲೀಸ್ ಪ್ರೊಡಕ್ಷನ್ ಕೊಟ್ಟು ನಾವು ಲೆಟ್ರ್ ಕೊಟ್ಟು ಸ್ಟೇಷನ್ಗೆ, ಮತ್ತು ಅವ್ರನ್ನ ಹಾಕೊಂಡು ನಾವು ಸಿಬ್ಬಂದಿ ವರ್ಗದವ್ರಿಗೆಲ್ಲ ಆಗಲ್ಲ ನಿಭಾಯಿಸೋಕ್ಕೆ. ಇವತ್ತು ನೋಡಿ ಮಾರ್ನಿಂಗ್ ಶೋ 1 ಶೋ ಅಂತ ಬಿಟ್ವಿ, 7:30 ಮತ್ತು ರಾತ್ರಿ 10:30 ಅಂತ ಬಿಟ್ಟಿದ್ವಿ. ಈಗ ರಾತ್ರಿ ಬೆಳಗ್ಗೆ 10:00ವರೆಗೂ ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆ 7:30 ಅದು ಹೌಸ್ಫುಲ್ ಆಗೋಗಿದೆ. 10:30 ಆನ್ಲೈನಲ್ಲಿ ಅಲ್ಲೇ ಆಲ್ಮೋಸ್ಟ್ ಒಂದು ಅರ್ಧ ಆಗಿದೆ, ಮತ್ತು ರಾತ್ರಿ 10:30 ಅಷ್ಟೇ ಅದು ಅರ್ಧ ಆಗಿದೆ. ಈಗ ಈ ಪಿಕ್ಚರ್ ಏನಪ್ಪ ಅಂದರೆ ಕರಿಯ ಪಿಕ್ಚರು ಈಗ ಇವರು ದರ್ಶನ್ ಅವರು ಬೆಂಗಳೂರಿಂದ ಮತ್ತು ಇದಕ್ಕೆ ಬಳ್ಳಾರಿಗೆ ಶಿಫ್ಟ್ ಆಗೋರು ಅಂದರೆ ಮೊದಲೇ ಅವ್ರ ಫಿಲಮ್ ಯಾರೇ ಆಗಿರಲಿ, ಲೇಡೀಸ್ಗಳು ಅಷ್ಟೇ ತುಂಬ ಲೇಡೀಸ್ ಎಲ್ಲ ಆನ್ಲೈನಲ್ಲಿ ಬಿಟ್ಕೊಂಡು ತಂದು ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಬಂದು ಥಿಯೇಟ್ರಿಗೂ ಬಂದು ಟಿಕೆಟ್ ಕೇಳ್ತಾ ಇದ್ದಾರೆ. ಆದರೆ ಅದರಿಂದ ನಾವೇನು ಮಾಡಿದ್ವಿ, ಬೆಳಗ್ಗೆ 10:00ವರೆಗೂ ನಮ್ಮ ಯಜಮಾನರು ಮತ್ತು 11:10ವರೆಗೆ ಸ್ಟಾರ್ಟ್ ಮಾಡಿದ್ವಿ. ಸರ್, ಈಗ ಶಾಸ್ತ್ರಿ ಸಿನಿಮಾ ರಿಲೀಸ್ ಆದಾಗ ಈ ಹೆಂಗಸರೆಲ್ಲ ಬಂದು ಸಿನಿಮಾ ನೋಡೋದು ಎಲ್ಲ ಜಾಸ್ತಿ ಇತ್ತ, ಹೇಗೆ? ಅಯ್ಯೋ, ಲೇಡೀಸೇ ಜಾಸ್ತಿ ಮೇಡಮ್. ಹುಡುಗಿರಂತೂ ಇನ್ನೂ ತುಂಬ ಅದೇನು ಇಷ್ಟಪಡ್ತಾರೋ ಗೊತ್ತಿಲ್ಲ. ಶಾಸ್ತ್ರಿ ಪಿಕ್ಚರ್ನಲ್ಲೂ ಅಷ್ಟೇ ಮಾರ್ನಿಂಗ್ ಶೋ ಬಂದು ನೋಡ್ಕೊಂಡು ಹೋದ್ಮೇಲೆ ಮತ್ತೆ ಲೇಡೀಸು ತುಂಬ ಹುಡುಗಿರೇ ಜಾಸ್ತಿ ಆಗೋದ್ರು ಮೇಡಮ್ ಇದಕ್ಕೆ, ಯಾವುದೇ ಶಾಸ್ತ್ರಿ ಪಿಕ್ಚರ್ಗೆ. ಈಗೂ ಅಷ್ಟೇ ಕರಿಯ ಪಿಕ್ಚರ್ ರೌಡಿ ಆಗಿದ್ರು ಅಷ್ಟೇ, ರೌಡಿ ಫಿಲಮ್ ಆಗಿದ್ರು ಜನ ಅದನ್ನು ಇಷ್ಟಪಡ್ತಾಯಿದ್ದಾರೆ. ಈಗ ಕೆಲವು ಹುಡುಗರು ನೆನ್ನೆ ಬಂದು ಅಲ್ಲೇ ಟಿಕೆಟ್ ಎಲ್ಲ ಕೇಳ್ತಾಯಿದ್ರು. ಆದರೆ ನಾವು 10:30 ಇದೆ, ಬೆಳಗ್ಗೆ 7:30 ಹೌಸ್ಫುಲ್ ಆಗಿದೆ. 10:30 ಸಿಗುತ್ತೆ ತೊಗೊಂಡೋಗಿ ಅಂತ ಹೇಳಿಬಿಟ್ಟು ಒಂದು 10:30 ಒಂದು 10-20 ಟಿಕೆಟ್ ಬಂದು ಇಸ್ಕೊಂಡು ಹೋಗೋರು ಹುಡುಗರು, ಲೇಡೀಸ್ ಎಲ್ಲ ಫ್ಯಾಮಿಲಿ ಎಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ. ಇದು ಅಷ್ಟೇ. ನಾಳೆ ಹಬ್ಬ ಮಾಡಬೇಕು ಥಿಯೇಟರ್ ಮುಂದೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ 50 ಅಡಿ ಕಟೌಟ್ ಹಾಕಿರುವಂಥದ್ದು ಫ್ಯಾನ್ಸು. ಸೊ ನಾಳೆ ಹೇಗಿರುತ್ತೆ ಅವ್ರು ಇಲ್ಲಿ ಹಂಗಾಮ? ಮೇಡಮ್, ಅವ್ರ ದರ್ಶನ ನಮ್ಮ ದರ್ಶನ ಗೊತ್ತಿಲ್ಲ ಮೇಡಮ್. ಕಾಟೇರ ಪಿಕ್ಚರ್ ಫಂಕ್ಷನ್ 50 ದಿನದ ಫಂಕ್ಷನ್ ಮಾಡಿದಾಗ ನಮ್ಮ ಯಜಮಾನರು 50 ಡೇಸ್ ಫಂಕ್ಷನ್ ಅಂತ ಮಾಡಿದ್ರು, 50 ಇಯರ್ಸ್ ಅಂತ ಮಾಡಿದ್ರು. ಮತ್ತು ಇವತ್ತು ನಾಳೆ ನೋಡಿ, ನಾಳೆ ಪಿಕ್ಚರ್ ಕರಿಯ ಪಿಕ್ಚರ್ ರಿಲೀಸು. ಇವತ್ತು ನಮ್ಮ ಥಿಯೇಟ್ರಲ್ಲಿ 51ನೇ ವರ್ಷದ್ದು ಅಂದ್ಬಿಟ್ಟು ಇದೊಂದು ಫಂಕ್ಷನ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಯಜಮಾನರು ಫಂಕ್ಷನ್ ಇವತ್ತು ಆಲ್ರೆಡಿ ಇವತ್ತಾಲೆ ಪೂಜೆ ಆಯಿತು, ಹೋಮ ಎಲ್ಲ ನಾವು ಮಾಡಿಸಿದ್ವಿ. ನಮ್ಮ ಥಿಯೇಟ್ರ್ ಮಾಡಿಸ್ಬೇಕಾಯ್ತು, ಮಾಡಿಸಿದ್ವಿ. ಅವರ ದೃಶ್ಯ ನಮ್ಮ ದೃಶ್ಯ ಗೊತ್ತಿಲ್ಲ. ಈ ನಮ್ಮ ಯಜಮಾನರು ಅವತ್ತು ಅಷ್ಟೇ ಕಾಟೇರದಲ್ಲಿ ಪೂಜೆ ಮಾಡಿದ್ರು 50 ಡೇಸ್ದು, ಮತ್ತು ಇವತ್ತು ಅಷ್ಟೇ ಈಗಾಗಲೇ ಪೂಜೆ ಇವತ್ತು ಆಯಿತು ಬೆಳಗ್ಗೆ. ನೋಡಿ, ನಾಳೆ ಅಲ್ಲೇ ಮಾರ್ನಿಂಗ್ ಶೋ ಫುಲ್ ಆಗಿದೆ, ರಾತ್ರಿ 10 ಗಂಟೆದು ಫುಲ್ ಆಗ್ತಾಯಿದೆ, ಬೆಳಗ್ಗೆ 10 ಗಂಟೆದು ಫುಲ್ ಆಗ್ತಾಯಿದೆ. ಟೋಟಲ್ ಹಾಕಿದ್ದು 3 ಶೋನು ಆಲ್ರೆಡಿ ಆಗ್ತಾಯಿದೆ ಮೇಡಮ್. ತುಂಬ ಚೆನ್ನಾಗಿದೆ ಕಲೆಕ್ಷನ್. 2003ರಲ್ಲಿ ಕರಿಯ ಸಿನಿಮಾ ರಿಲೀಸ್ ಆಗಿತ್ತು. ಈಗ 21 ವರ್ಷಗಳ ನಂತರ ರಿಲೀಸ್ ಆಗ್ತಿರೋವಂಥದ್ದು. ಸೊ ಅವತ್ತಿನ ದಿನಗಳು ಏನಾದರೂ ನಿಮಗೆ ನೆನಪಿಗೆ, ನೀವೇನಾದರೂ ಅವತ್ತು ಇಲ್ಲೇ ಇದ್ರಾ ಪ್ರಸನ್ನ ಥಿಯೇಟರಲ್ಲಿ? ಹೇಗಿತ್ತು ಕ್ರೇಜ್ ಅಂತ ಹೇಳ್ಬಿಟ್ಟು? ಮಾರ್ನಿಂಗ್ ಶೋ ಪ್ರಸನ್ನ ಪ್ರಮೋದಲ್ಲಿ ಹಾಕಿದ್ವಿ, ಇಲ್ಲೂ 3 ಶೋ ಹಾಕಿದ್ವಿ ಪ್ರಸನ್ನದಲ್ಲಿ. ಆವಾಗ ಮಾರ್ನಿಂಗ್ ಶೋ ನಾವೇ ಇದ್ವಿ ಆಗಲಿ. ಆವಾಗ ರಿಯಲ್ ರೌಡಿಗಳೆಲ್ಲ ಬಂದು ಫಿಲಮ್ ನೋಡಿದ್ರು. ಇವತ್ತು ಆನ್ಲೈನ್ ಬುಕ್ ಮಾಡ್ಕೊಂಡಿದ್ರೆ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ರಿಯಲ್ ರೌಡಿಗಳೇ ಬರ್ತಾರೆ, ಪಬ್ಲಿಕ್ಕೇ ಬರ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಂತೂ ಫಸ್ಟ್ ಡೇ ಹೌಸ್ಫುಲ್ ಆಗ್ತಿದ್ದಂಗೆ ಫುಲ್ ಆಗೋಗಿತ್ತಲ್ಲ ನಮಗೆ. ಅವಾಗಾದರೆ ನಾವು ಟಿಕೆಟ್ ಇಶ್ಯೂ ಮಾಡ್ತಿದ್ದೋ, ಯಾರು ಬಂದು ತೊಗೊಂಡೋದ್ರು ಅಂತ ಗೊತ್ತಾಗ್ತಾಯಿತ್ತು. ಇವಾಗ ಆಲ್ಮೋಸ್ಟ್ ನಾವು 90% ಬರೀ ಆನ್ಲೈನ್ ಬಿಟ್ಟಿರೋದ್ರಿಂದ ಎಲ್ಲ ಆನ್ಲೈನಲ್ಲಿ ಫುಲ್ ಆಗಿದೆ. ಅವ್ರಿಗೆ ರೌಡಿಗಳಿದ್ರೂ ಇರ್ಬೋದು. ಅದರಿಂದ ನಾವೇನು ಮಾಡಿದ್ದೀವಿ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಒಂದು ಲೆಟ್ರ್ ಕೊಟ್ಟು ಇದು ಮಾಡ್ಕೊಂಡಿದ್ದೀವಿ. ಸಿಬ್ಬಂದಿ ವರ್ಗನ ಅವ್ರನ್ನ ಹಾಕೊಂಡು ನಾವು ಇದು ಮಾಡೋಣ ಅಂತ ಮಾಡಿದ್ದೀವಿ ಸರ್, ರಿಲೀಸ್ ಮಾಡೋಕ್ಕೆ. ಸರ್, ಮೊನ್ನೆ ಅಷ್ಟೇ ಸುದ್ದಿ ಆಗ್ತಾ ಇತ್ತು, ಅಂದರೆ ಇವತ್ತಿಗೂ ಕೂಡ ಜೈಲ್ಗಳಲ್ಲಿ ಜಾಸ್ತಿ ಕೇಳಿಬರೋ ಸಾಂಗು ಕೆಂಚಾಲೋ ಮಂಚಾಲೋ ಅಂತ ಹೇಳ್ಬಿಟ್ಟು ಕರಿಯ ಸಿನಿಮಾದೇ ಸಾಂಗು. ಸೊ ಆ ಕ್ರೇಜ್ ಬಗ್ಗೆ ಹೇಳೋದಾದ್ರೆ ಸರ್, ನೀವು ಹೇಳ್ತಾ ಇದ್ರಿ ರೌಡಿಗಳೆಲ್ಲ. ಹೌದು ಮೇಡಮ್, ಅದರಲ್ಲಂತೂ ಅದನ್ನು ಇನ್ನೊಂದ್ಸರಿ ಯಾಕೆ ಇನ್ನೊಂದು ಅವತ್ತೇ ಅಂತ ಇದ್ರು. ಇವಾಗ ಏನಂದರೆ ಆನ್ಲೈನ್ ಇದರಿಂದ ಸ್ಯಾಟಲೈಟ್ ಇರೋದ್ರಿಂದ ನಾವು ರಿಪೀಟ್ ಮಾಡೋಕ್ಕೂ ಆಗಲ್ಲ. ಅವಾಗ ಅಷ್ಟೇ ರಿಪೀಟ್ ಮಾಡೋಕ್ಕಾಗ್ತಿಲ್ಲ, ಜನ ಹಂಗೆ ಕೇಳ್ತಾಯಿದ್ರು. ಆ ಥರ ಹಾಡು ಇವತ್ತು ಇನ್ನೂ ಕೇಳಬೇಕಾ? ಥಿಯೇಟ್ರುಗಳನ್ನ ನಮ್ಮ ಸಿಂಗಲ್ ಥಿಯೇಟ್ರ್ ಅಂತೂ ಬಂಬಾಟ್ ಕಲೆಕ್ಷನ್ ಮೇಡಮ್. ಶಾಸ್ತ್ರಿನೂ ತುಂಬ ಚೆನ್ನಾಗಿ ಬಂತು. ಈ ಕರಿಯ ಈಗ ನಾವು 3 ಶೋ ಹಾಕೊಂಡಿದ್ದೀವಿ. ಇನ್ನು ಫ್ಯಾನ್ಸ್ ಏನು ಮಾಡ್ತಾರೋ ಗೊತ್ತಿಲ್ಲ. ಅವತ್ತು ಹಂಗೆ ಗಲಾಟೆ ಆಗಿ ಯಜಮಾನ್ರ ಮೇಲೆ ಇಲ್ಲ ನಾವು ಇನ್ನೂ 2 ಶೋ ಕೊಡಿ ಅಂದ್ಕೊಂಡು ಅವರೇ ಹಾಕ್ಸ್ಕೊಂಡ್ರು. ಇವತ್ತು ನಾಳೆ ಏನಾಗ್ಬೋದು ಅನ್ನೋದು ಗೊತ್ತಿಲ್ಲ ಮೇಡಮ್, ನಾಳೆ ಗೊತ್ತಾಗುತ್ತೆ.